ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 27 ಜುಲೈ ಶ್ರೀ ಮಹಾರಾಜರವ್ರ ಪ್ರವಚನ, ನಾವು ಕೇವಲ ರಾಮನ ಹತ್ತಿರವೇ ಬೇಡಬೇಕು. ನಾವು ಕೇವಲ ರಾಮನ ಹತ್ತಿರವೇ ಬೇಡಬೇಕು ಅಂದರೆ ಏನಪ್ಪ ಅರ್ಥ ಅಂದರೆ, ಏನೇ ಮಾತಿದ್ರೂ ಫಸ್ಟ್ ಪ್ರಧಾನ ಅಂದರೆ ಯಾರು ಸರ್ವಸತ್ತಾಧೀಶಿದಾನೋ ಪರಮಾತ್ಮ, ಅವನಿಗೆ ನಮ್ಮ ಮಾತನ್ನು ಒಪ್ಪಿಸ್ಬೇಕು. ಏನೇ ಬೇಡಿಕೆ ಇದ್ರೂ ಸಹ ಫಸ್ಟ್ ಯು ಗೋ ಆ್ಯಂಡ್ ಆಸ್ಕ್ ಹಿಮ್, ದೆನ್ ಅದರ್ಸ್. ನಮ್ಮ ಜೀವನದ ಕಾಲಖಂಡದಲ್ಲಿ ನಾವೇನು ನೋಡ್ತೀವಪ್ಪ, ನಮ್ಮ ಅನುಭವಕ್ಕೆ ಏನು ಬರುತ್ತೆ ಅಂದರೆ, ಪ್ರಯಾರಿಟಿ ಯಾರಿಗೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸದ್ಗುರುನಾಥ ಬಂದು ತಿಳಿಸ್ಕೊತಾನೆ, ಎಲ್ಲ ಪರಮಾತ್ಮನಿಂದ ಇರುವುದರಿಂದ ನೀ ಏನೇ ಆದರೂ ಸಹ ಫಸ್ಟ್ ಅವನಿಗೆ ಒಪ್ಪಿಗೆ ಅದನ್ನು ಅರ್ಜಿ ಅಲ್ಲಿ ಹಾಕು. ನೀನು ಅಪ್ಪ ಹಿಂಗಾಗಿದೆ, ಏನು ಮಾತಿದ್ರು ಸಹ ಬೇಡಿಕೆ ಇದ್ರು ಸಹ ಅವನ ಹತ್ರ ಹೇಳು. ನಾವೇನು ಮಾಡ್ತೀವಿ, ಜಗತ್ತು ಹತ್ರ ಬೇಡಿಕೆ ಮಾಡ್ತೀವಿ, ಅಲ್ಲಿ ಫೇಲ್ ಆದಮೇಲೆ ಅವನ ಹತ್ರ ಹೋಗ್ತೀವಿ. ಅಂದರೆ ಅವನನ್ನು ನಾವು ಆಪ್ಷನ್, ಲಾಸ್ಟ್ ಆಪ್ಷನ್ ಇಸ್ ಪರಮಾತ್ಮ. ಹಂಗಾಗಬಾರ್ದು. ಫಸ್ಟ್ ಆಪ್ಷನ್ ಪರಮಾತ್ಮ. ಏನು ಬೇಡಿಕೆ ಇದ್ರು ಸಹನಪ್ಪ ಹೀಗಾಗಿದೆ. ಅದಕ್ಕೆ ಜ್ವಲಂತ ಉದಾಹರಣೆ ಅದ್ಭುತವಾದಂದ್ರೆ, ಮಹಾರಾಜರ ಶಿಷ್ಯರು ಬಾಬು ಸಾಹೇಬ್ ಕೇತ್ಕರ್ ಅಂತಿದ್ರು. ಅವರು ರಿಟೈರ್ಮೆಂಟ್ ಆದಮೇಲೆ ಫ್ಯಾಮಿಲಿ ಸಮೇತ ಗೋಂದಾವಲಿನಲ್ಲಿ ಬಂದರು ಇರಲಿಕ್ಕೆ. ಅವ್ರು ಮಹಾರಾಜರು ಏನು ಹೇಳ್ತಾರೋ ಚಾಚು ತಪ್ಪದನ್ನೇ ಪರಿಪಾಲನೆ ಮಾಡ್ತಿದ್ರು. ಆಮೇಲೆ ಮಹಾರಾಜರು ಯಾವಾಗ ದೇಹ ಬಿಟ್ಟ ಮೇಲೆ ಅವರು ಏನೇ ಒಂದು ಮಾತಿದ್ರು ಸಹ ಅವ್ರ ಫೋಟೋ ಮುಂದೆ ಹೋಗಿ ನಿಂತ್ಕೊಂಡು, ಮಹಾರಾಜ್ ಹೀಗಾಗಿದೆ ನೋಡಿ, ಇದಕ್ಕೆ ಏನು ಮಾಡಬೇಕು ನೀವೇ ಮಾಡಿ ಮಹಾರಾಜ್. ವಯಸ್ಸಾದ್ಮೇಲೆ ಏನೋ ಒಂದು ಅವರಿಗೆ ಜಡ್ಡು ಜಾಪತ್ರೆ ಸಮ್ ಪ್ರಾಬ್ಲಮ್ ಅರೈಸ್ ಆಗಿರುತ್ತೆ ಬಾಡಿದಲ್ಲಿ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ಅವರಿಗೆ ಹೇಳ್ತಾರೆ, ನಿಮಗೆ ಆಪ್ರೇಷನ್ ಮಾಡಬೇಕು ಅಂತ. ಮನೆ ಮಂದಿಯವರೆಲ್ಲ ಗಾಬರಿ ಆಗಿರ್ತಾರೆ. ಅವ್ರ ಮನೆಗೆ ಬಂದಮೇಲೆ ಮಹಾರಾಜರ ಫೋಟೋ ಮುಂದೆ ನಿಂತ್ಕೊಂಡು, ಮಹಾರಾಜ್ ಇವಾಗ ಡಾಕ್ಟ್ರು ಹಿಂಗೆ ಹೇಳಿದಾರಂತೆ, ಆಪ್ರೇಷನ್ ಮಾಡಬೇಕಂತೆ, ನಿಮ್ಮ ಕಿವಿ ಮೇಲೆ ನಾನು ಹಾಕಿದ್ದೀನಿ, ನೀವೇನು ಮಾಡಬೇಕೋ ಮಾಡಿ ಅಂತ. ಆಮೇಲೆ ಮತ್ತು ಒಂದು ವಾರ ಬಿಟ್ಟು ಅವ್ರು ಹೋಗ್ತಾರೆ. ಒಂದು ವಾರ ಬಿಟ್ಟು ಹೋದ್ಮೇಲೆ ಮತ್ತೆ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿದಾಗ ಅದೇನು ಆಪ್ರೇಷನ್ ಮಾಡಬೇಕಾಗಿತ್ತೋ ಅವ್ರು ಹೇಳ್ತಾರೆ, ಅದು ವಾಸಿಯಾಗಿ ಹೋಗಿದೆ, ಆಪ್ರೇಷನ್ ಮಾಡೋದು ಅಗತ್ಯ ಇಲ್ಲ ಭಾವ್ ಸಾಹೇಬ್, ನೀವು ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಮತ್ತು ವಾಪಸ್ ಮನೆಗೆ ಬರ್ತಾರೆ. ಮತ್ತು ಮಹಾರಾಜರು ಮುಂದೆ, ಮಹಾರಾಜ್ ಡಾಕ್ಟರ್ ಅಂದರು ಆಪ್ರೇಷನ್ ಮಾಡೋದು ಅವಶ್ಯಕತೆ ಇಲ್ಲಂತೆ, ಎಲ್ಲ ನಿಮ್ಮ ಕೃಪೆಯಿಂದ ಸರಿ ಹೋಗಿದೆ ಅಂತ ಮತ್ತೆ ಮಹಾರಾಜರಿಗೆ ಅದನ್ನು ಒಪ್ಪಿಸ್ತಾರೆ. ಇದನ್ನು ಕೇಳಿದಾಗಿಂದ ನಾನು ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿರೋದು ಏನಪ್ಪ, ಮಹಾರಾಜರ ಚರಿತ್ರೆ ಹೋದ್ಮೇಲೆ ಏನಿದ್ರು ಸಹ ಸದ್ಗುರುನಾಥನಿಗೆ ಹೋಗಿ ಹೇಳೋದಪ್ಪ, ಹಿಂಗಾಗಿದೆ ನೋಡಿ ಇವತ್ತು, ಹಿಂಗೇನು ಮಾಡಬೇಕು, ಹಿಂಗಾಗಿದೆ ನೋಡಪ್ಪ ಏನು ಮಾಡಬೇಕು, ಏನೇ ಇದ್ದರೂ ಅವನಿಗೆ ಹೇಳೋದು. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ನೀವು ಎಲ್ಲರೂ ಸೇರಿ ನೋಡೋಣ. ನಮ್ಮ ಜೀವನದಲ್ಲಿಯ ಪ್ರತಿಯೊಂದು ಕ್ರಿಯೆಯು ರಾಮನಿಗಾಗಿಯೇ ಆಗಬೇಕು. ಕ್ರಿಯೆ ಮೀನ್ಸ್ ಆ್ಯಕ್ಷನ್. ಏನೇ ನಾವು ಮಾಡಿದ್ರೂ ಸಹ ಅದು ಅರಿವಲ್ಲಿ ಇಟ್ಕೊಂಡು, ರಾಮ ನಿನ್ನ ಸಲುವಾಗಿ ಮಾಡ್ತೀನಪ್ಪ. ಒಂದು ಅಡುಗೆ ಮಾಡಿದ್ರೇನು, ಒಂದು ಕಾಫಿ ಮಾಡಿದ್ರೇನು, ಒಂದು ನೈವೇದ್ಯ ತೋರಿಸಿದ್ರೇನು, ಒಂದು ಬಟ್ಟೆ ತೊಗೊಂಡ್ರೇನು, ಒಂದು ಡ್ರೆಸ್ ತೊಗೊಂಡ್ರೆ ಏನು, ಒಂದು ಬಂಗಾರ ತೊಗೊಂಡ್ರೇನು, ಅದೆಲ್ಲವೂ ರಾಮನ ಸಲುವಾಗಿ ನಾವು ಮಾಡ್ತಾ ಇರೋದು. ಯಾಕೆಂದರೆ ರಾಮ ನೋಡ್ತಾನೆ, ನಾನು ಹಾಕ್ಕೊಂಡಾಗ ರಾಮ ಸಂತೋಷ ಪಡ್ತಾನೆ, ರಾಮನಿಗೆ ಆನಂದ ಆಗುತ್ತೆ ಅನ್ನೋದ ಅರಿವಿಟ್ಕೊಂಡು ಮಾಡಬೇಕು. ನಾವು ಬದುಕಿರುವುದು ಕೂಡ ಅವನ ಸೇವೆಗಾಗಿಯೇ ಇರಬೇಕು. ನಮ್ಮ ಬದುಕು ಮುಡುಪಾಗಿ ಎತ್ತಕ್ಕಿಡಬೇಕು ಅವನ ಸೇವೆಗೆ. ಹಾಗಂದ್ರೆ ಪ್ರತಿಯೊಂದು ಕೆಲಸ ಮಾಡುವುದರಲ್ಲೂ ನಾವು ಅವನ ಸೇವೆನೇ ಮಾಡ್ತಿರ್ತೀವಿ. ಹಾಗಂದ್ರೆ ಅಲ್ಲಿ ನಾನು ಸಪ್ರೇಟಾಗಿ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಾನು ಇವ್ರ ಸೇವೆ ಮಾಡ್ತಿದ್ದೀನಿ, ಅವ್ರ ಸೇವೆ ಮಾಡ್ತಿದ್ದೀನಿ, ಸತ್ಸಂಗದಲ್ಲಿ ಸೇವೆ ಮಾಡ್ತೀನಿ ಅನ್ನೋ ದೆರ್ ಇಸ್ ನೋ ಕ್ವೆಶ್ಚನ್ ಅಟ್ ಆಲ್. ನಾನು ರಾಮನ ಸೇವೆ, ಪ್ರತಿಯೊಂದು ಕಾರ್ಯವೂ ರಾಮನ ಸೇವೆ ಆಗಬೇಕಲ್ಲಿ. ಹಾಗಾದಾಗ ಅಲ್ಲಿ ಫಲಾಪೇಕ್ಷೆ ನಾನು ಮಾಡಿದೆ ಅನ್ನೋದು ಉಳಿಯೋದೇ ಇಲ್ವಲ್ಲ. ಅಲ್ಲಿ ನಾನು ಮಾಡಿದ್ದೇನೆ ಸೇವೆ, ಇವ್ರು ಯಾರೂ ಮಾಡಲಿಲ್ಲ, ಫಲಾಪೇಕ್ಷೆ ಅಥವಾ ಇನ್ನೊಬ್ಬರು ಕೊಂಡಾಡಬೇಕು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇಷ್ಟೇ ಅಲ್ಲದೆ, ಸಣ್ಣ ಮಗುವಿಗೆ ಹೇಗೆ ತಾಯಿಯು, ದೊಡ್ಡ ಹುಡುಗನಿಗೆ ಹೇಗೆ ತಂದೆಯು, ಹೆಣ್ಣು ಮಗಳಿಗೆ ಹೇಗೆ ಪ್ರಿಯ ಗಂಡನು, ಕಾರ್ಕೂನನಿಗೆ ಹೇಗೆ ಸಜ್ಜನ ಅಧಿಕಾರಿಯೋ, ನೌಕರನಿಗೆ ಹೇಗೆ ಒಡೆಯನೋ, ಒಬ್ಬ ಮನುಷ್ಯನಿಗೆ ಹೇಗೆ ಅವನ ವಿಶ್ವಾಸಪಾತ್ರ ಮಿತ್ರನೋ, ಅದರಂತೆ ರಾಮನು ಪ್ರತಿಯೊಬ್ಬರಿಗೂ ಅನಿಸಬೇಕು. ನಾವು ಯಾವ್ಯಾವ ಇಲ್ಲಿ ಉಪಾಧಿ ಹಚ್ತಿದ್ದೀವೋ, ರಿಲೇಷನ್ ಹಚ್ತಾ ಇದ್ದೀವೋ, ಆಯಾ ರಿಲೇಷನ್ನಲ್ಲಿ ನಾವು ಅದೇ ರೂಪದಲ್ಲಿ ಆ ಒಂದು ಇದರದಿಂದ ಸೌಹಾರ್ದತೆಯಿಂದ ಇನ್ನೊಂದನ್ನು ನೋಡಬೇಕು ಅಂತ, ರಾಮನ್ನೇ ಕಾಣಬೇಕು ಅಂತ ಹೇಳ್ತಿದ್ದಾರೆ, ಅನಿಸಬೇಕು. ಆದ್ದರಿಂದ ಪ್ರತಿಯೊಬ್ಬರು ಗೋಂದಾವಲಿಗೆ ಬರಬೇಕು,
ಭಗವಂತನ ಅಸ್ತಿತ್ವದ ನಿಜವಾದ ಅರಿವು ಉಂಟಾಗಿ ಅವನ ಅನುಸಂಧಾನದಲ್ಲಿ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಹೇಗೆ ಕಳೆಯಬೇಕೆಂಬುದನ್ನು ಸಾಮಾನ್ಯ ಸ್ತ್ರೀ ಪುರುಷರಿಗೆ ಸಗುಣೋಪಾಸನೆಯ ಹೊರತು ತಿಳಿದುಕೊಳ್ಳುವುದು ಅವಶ್ಯವಾಗಿರುತ್ತದೆ. ಸಗುಣ ಉಪಾಸನೆ, ಸಗುಣ ಅಂದರೆ ದೇಹದಲ್ಲಿ ಬಂದಿರುವ ಸತ್ಪುರುಷರನ್ನ ಉಪಾಸನೆಯನ್ನು ನಿರ್ಗುಣನ ತಿಳ್ಕೋಬೇಕು. ಭಗವಂತ ಫಾರ್ಮ್ಲೆಸ್ ಇದ್ದಾನೆ, ವ್ಯಾಪಕ ಇದ್ದಾನೆ ಅಂದರೆ ನಮಗೆ ಅದು ತಿಳಿಯುವುದಿಲ್ಲ. ಯಾಕೆಂದರೆ ನಾವೆಲ್ಲ ಪ್ರಾಪಂಚಿಕ ಜನರು. ನಮಗೆ ವಸ್ತು ಸ್ಥಿತಿ ಎದುರುಗಡೆ ಕಂಡು ವಸ್ತುವಿನ ಒಂದು ಪೂಜೆ ಮಾಡಿ ಅಭ್ಯಾಸ ಇರುವುದರಿಂದ ನಿರ್ಗುಣ ಫಾರ್ಮ್ಲೆಸ್ ಇದ್ದಾನೆ ಭಗವಂತ, ಇನ್ಫೈನೈಟ್ ಇದ್ದಾನೆ, ಆಮ್ನಿ ಪ್ರೆಸೆಂಟ್ ಇದ್ದಾನೆ ಅಂದರೆ ನಮಗೆ ಅದು ಮನವರಿಕೆ ಆಗುವುದಿಲ್ಲ. ಅದಕ್ಕೆ ಎಲ್ಲಿಂದ ಹೋಗಬೇಕು ನಾವು? ಫ್ರಮ್ ದ ಬಾಡಿ. ವೆನ್ ಐ ಆಮ್ ಥಿಂಕಿಂಗ್ ಐ ಆಮ್ ದ ಬಾಡಿ. ಸೊ ಅಲ್ಲಿ ನೋಡಿದಾಗ ಭಗವಂತನನ್ನು ಒಂದು ಮೂರ್ತಿ ನೋಡಿದಾಗ, ಒಂದು ಫೋಟೋ ನೋಡಿದಾಗ, ಮತ್ತು ಸತ್ಪುರುಷರು ಸಂತರನ್ನು ನೋಡಿದಾಗ ಆ ಸಗುಣ ಉಪಾಸನೆಯಿಂದ ನಾವು ಶುರು ಮಾಡಿ ಎಲ್ಲಿ ಹೋಗಬೇಕು? ನಿರ್ಗುಣ ತತ್ವಕ್ಕೆ ಹೋಗಬೇಕು. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲಿ ಶ್ರೀರಾಮನ ಇಚ್ಛೆಯೇ ಕಾರ್ಯ ಮಾಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. जो थारी राय सो मारी राय, जग के हर काम में जग में जो कुछ भी हो रहा है वो राम जी की इच्छा के वजह से हो रहा है. ये हमको हर पल लगना चाहिए. विरुद्ध कुछ नहीं है यहाँ पर. अगर भूकंप भी हो रहा है तो राम जी की इच्छा के वजह से हो रहा है. भूभार को हल्का करने के लिए भूकंप करेगा. कुछ लड़ाई कुटाई हो रही है कहीं पर जग में, वो भी परमात्मा की इच्छा से हो रहा है. सब कुछ परमात्मा की इच्छा मात्र से ही हो रहा है. ये हमने जानकर ಜಿಂದಗಿ ಗುಜಾರ್ನಿ है. ಇಷ್ಟೇ ಅಲ್ಲದೆ ವ್ಯವಹಾರದ ದೃಷ್ಟಿಯಿಂದ ನಾವು ಯೋಗ್ಯ ಪ್ರಯತ್ನ ಮಾಡಿದ ಮೇಲೆಯೂ ಪ್ರಾಪ್ತವಾದ ಉತ್ತಮ ಕೆಟ್ಟ ಫಲವು ರಾಮನ ಇಚ್ಛೆಯಿಂದಲೇ ಪ್ರಾಪ್ತವಾಗಿರುವುದೆಂಬ ಶ್ರದ್ಧೆ ಇಡಬೇಕು. ಚಿಕ್ಕ ಪುಟ್ಟ ಕೆಲಸದಿಂದ ದೊಡ್ಡ ಕೆಲಸದ ತನಕ ಯಾವುದೇ ಇರಬಹುದು. ಉತ್ತಮ ಕೆಟ್ಟ ಅಂದರೆ ಏನು? ಅದು ನಾನು ಮಾಡಿದ್ದು ಚೆನ್ನಾಗಾಗಿರ್ಬಹುದು, ಇಲ್ಲ ಚೆಂದ ಆಗದೆ ಇರಬಹುದು. ಚೆಂದ ಆಗಿಲ್ಲ ಅಂದ ಕೂಡಲೇ ಯಾರೋ ಹೇಳೋದು ಕೂಡಲೇ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇದು ರಾಮನ ಇಚ್ಛೆಯಿಂದನೇ ಅವ್ರು ನನಗೆ ಹೇಳ್ತಿದ್ದಾರೆ ಅಂದರೆ ನನ್ನ ಸುಧಾರಣೆಗೆ ಅವಕಾಶ ಉಂಟು ಅಲ್ಲಿ. ಇವರೇನು ನನಗೆ ಹೇಳ್ತಾರೆ, ನನಗೇನು ಅಡುಗೆ ಮಾಡೋಕ್ಕೆ ಬರೋದಿಲ್ವಾ ಅಂದರೆ ನನ್ನ ಸುಧಾರಣೆಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಹೌದು, ನಂದಿವತ್ತು ಸರಿಗೆ ಮಾಡಿಲ್ಲ ರೀ, ನಾಳೆ ಸರಿ ಮಾಡಿಕೊಡ್ತೀನಿ, ನಾಳೆ ಇದನ್ನು ಕೆಲಸ ಮಾಡಿಕೊಡ್ತೀನಿ ಅಂದರೆ ಏನು? ದೆರ್ ಈಸ್ ಸ್ಕೋಪ್ ಫಾರ್ ದ ಡೆವಲಪ್ಮೆಂಟ್. ಇಫ್ ಯು ಡೋಂಟ್ ಅಕ್ಸೆಪ್ಟ್, you keep on rejecting everybody's thoughts, then you are not growing from inside. ಉಪಯೋಗ ಆಗೋದಿಲ್ಲ, ನಮ್ಮ ಬೆಳವಣಿಗೆ ಅಲ್ಲೇ ಕುಂಠಿತ ಆಗೋಗುತ್ತೆ. ಇಂಥ ಶ್ರದ್ಧೆಯು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಸುಖ ದುಃಖಗಳು ಬಾಧಿಸುವುದಿಲ್ಲ. ಎಲ್ಲವನ್ನೂ ರಾಮನೇ ಮಾಡುತ್ತಾನೆ. ನಿಜವಾದ ಕರ್ತೃತ್ವವು ರಾಮನದೇ ಎಂಬುದನ್ನು ಸರಿಯಾಗಿ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಭಗವಂತನ ಕಡೆಗೆ ಕರ್ತೃತ್ವವನ್ನು ಒಪ್ಪಿಸಿ ನಾವು ಅಹಂಭಾವದಿಂದ ಇಲ್ಲದಂತಾಗಬೇಕು. ಏನಪ್ಪ, ನಾವು ಯಾವಾಗ ಈ ಅಕ್ಸೆಪ್ಟೆನ್ಸ್ ಇದೆ ಅಂದರೆ ಇದು ನಾನು ಕರ್ತೃತ್ವ ಏನಿದೆ ಅವನಿಗೆ ಕೊಟ್ಟು ಬಿಡ್ಬೇಕು. ಹೌದಪ್ಪ, ಇವತ್ತು ನೀನು ಈ ಮಾತನ್ನು ಯಾಕೆ ಹೇಳಿಸ್ತಾನೆ ಪರಮಾತ್ಮ ಇನ್ನೊಬ್ಬರ ಹತ್ರ? ಕೇವಲ ಒಂದೇ ಒಂದು ಏಕೈಕ ಉದ್ದೇಶ, ಒಂದು ಏನು? ನಾನು ವಾಪಸ್ ಸೋರ್ಸಿಗೆ ಹೋಗಬೇಕು, ಅವನ ಹತ್ರ ವಾಪಸ್ ಪುನಃ ಹೋಗಬೇಕು ಅಂದಾಗ ಇದೆಲ್ಲವನ್ನು ಆಟ, ಇಡೀ ಉಸಿರಿನಿಂದ ಹಿಡಿದು ನನ್ನ ಶರೀರದ ಚಲನವಲನ ಅವನು ಮಾಡಿಸ್ತಾನೆ ಅಂದಮೇಲೆ ವಾಪಸ್ ಅವನ ತನಕ ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು ಅವನ ಸಂಗತಿನಲ್ಲೇ ಬಂದಿದ್ದು ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಈ ಎಲ್ಲ ಆಟ ಹೂಡಿ ಅವನು ಆಟ ಆಡ್ತಿರ್ತಾನೆ. ಆಟದಲ್ಲಿ ನಾನು ಆಟ ಆಡಬೇಕು ಅಂದರೆ ಅವನಿಗೆ ಒಪ್ಪಿಗೆ ಕೊಡಬೇಕು. ಹೌದಪ್ಪ, ಹೌದಾ, ಹಿಂಗಾಯ್ತಾ, ಆಯಿತು ನಾವು ಒಪ್ಕೋತೀನಿ ರಾಮ ಅಂತ ಒಪ್ಪಿಗೆ ಕೊಟ್ಟಾಗ ಏನಾಗುತ್ತೆ, ಅವನು ಇನ್ನೊಂದು ಮುಂದಿನ ಡೋರ್ಸ್ ಟು ಡಿವಿನಿಟಿ ಹಿ ವಿಲ್ ಓಪನ್ ಆ್ಯಂಡ್ ಹಿ ವಿಲ್ ಶೋ ದ ವೇ. ಇಟ್ಸ್ ಸಚ್ ಅ ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್ ಲೈಫ್ ಇಟ್ ಈಸ್. ವಿ ಹ್ಯಾವ್ ಟು ಜಸ್ಟ್ ಸಿ ಆ್ಯಂಡ್ ಎಂಜಾಯ್ ಇಟ್. ಶ್ರೀರಾಮನಿಗೆ ಏನು ಕಡಿಮೆ ಇರುತ್ತದೆ? ನಾವು ಬೇಡುವುದಾದರೆ ಕೇವಲ ರಾಮನ ಹತ್ತಿರವೇ. ಅವನು ಕೊಡಬಹುದು ಅಥವಾ ಕೊಡಲಿಕ್ಕೆ ಇಲ್ಲ. ಅವನು ಕೊಟ್ಟಿದ್ದರಲ್ಲಿ ಸಮಾಧಾನ ಹೊಂದಬೇಕು. ನಾವು ಎಂದೂ ಬೇರೆ ಯಾರ ಹತ್ತಿರವೂ ಬೇಡಬಾರದು. ಅದರಿಂದ ನಮ್ಮ ಉಪಾಸನೆಗೆ ನ್ಯೂನ್ಯತೆ ಉಂಟಾಗುತ್ತದೆ. ಆದರೆ ಕೊಡುವವರು ಸ್ವಸಂತೋಷದಿಂದ ಕೊಟ್ಟರೆ ಅದನ್ನು ತಿರಸ್ಕರಿಸಬಾರದು. ನಾವೇನಾದ್ರು ಬೇರೆಯವ್ರ ಹತ್ರ ಕೇಳಿದಾಗ ಅದೇನಾಗುತ್ತಪ್ಪ, ನಮ್ಮ ಉಪಾಸನೆಗೆ ನ್ಯೂನ್ಯತೆ ಉಂಟಾಗುತ್ತೆ. ಅಂದರೆ ನನ್ನ ಸದ್ಗುರುನಾಥನ ಮೇಲೆ ನನಗೆ ಏನಿಲ್ಲ, ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ.
ಕೇಳಬೇಕು ಅವನನ್ನು, ಅಪ್ಪ ಹಿಂಗಿದೆ ಸಿಚುವೇಶನ್, ಏನು ಮಾಡಲಿ. ಅವನ ಆ ಸಮಯಕ್ಕೆ ಅಂಥ ಜನನ್ನ ಅಂಥನ ಎಲ್ಲರೂ ನಮ್ಮ ಸುತ್ತಮುತ್ತಲು ಅವ್ನು ಜೋಡಿಸ್ಕೊಡ್ತಾನೆ. ಅವನು ಯಾರನ್ನು ಕೊಡ್ತಾರೋ ಅವರಿಂದ ನಮಗೆ ಉದ್ಧಾರ ಆಗೋದಿರುತ್ತೆ. ಆದರೆ ನಮ್ಮ ತಲೆ ಬುದ್ಧಿ ಉಪಯೋಗಿಸಿದಾಗ ನಾವು ಫೇಲ್ ಆಗಬಹುದು. ನನ್ನ ಆಯುಷ್ಯದಲ್ಲಿ ನಾನು ನಾಮದ ಹೊರತು ಬೇರೆ ಸಾಧನೆ ಮಾಡಿರುವುದಿಲ್ಲ. ನನ್ನ ಗುರುಗಳು ನನಗೆ ನಾಮವನ್ನೇ ಕೊಟ್ಟಿರುತ್ತಾರೆ. ಅದೇ ನಾಮವನ್ನು ನಾನು ಎಲ್ಲರಿಗೂ ಕೊಡುತ್ತಾ ಇರುವೆ. ನೀವು ಅದೇ ನಾಮವನ್ನು ತೆಗೆದುಕೊಳ್ಳಿರಿ. ರಾಮನು ನಿಮಗೆ ನಿಶ್ಚಿತವಾಗಿ ದರ್ಶನ ಕೊಡುತ್ತಾನೆ. ಬಾಯಿಂದ ಯಾವಾಗಲೂ ರಾಮ ರಾಮ ಅನ್ನುತ್ತಾ ಹೋಗಿರಿ. ಭಗವಂತನ ನಾಮದಲ್ಲಿ ಜೀವದ ಕಲ್ಯಾಣವಿರುತ್ತದೆ ಎಂಬುದು ನನ್ನ ಅನುಭವವಾಗಿರುತ್ತದೆ. ಅವರ ಅನುಭವದಿಂದ ಅವರು ಈ ಮಾತನ್ನು ಹೇಳ್ತಿದ್ದಾರೆ. ಆದ್ದರಿಂದ ಅದನ್ನು ಹೆಚ್ಚು ಹೆಚ್ಚು ಸ್ತ್ರೀ ಪುರುಷರು ತೆಗೆದುಕೊಳ್ಳಬೇಕು. ಯಾವುದೇ ಕಾರ್ಯದ ಹಿಂದೆ ಉಪಾಸನೆಯ ಬಲವಿರಬೇಕು. ನಾವೇನು ಉಪಾಸನೆ ಮಾಡ್ತೀವೋ ಅದ್ರ ಬಲ ಇರುತ್ತೆ. ಗೋರಕ್ಷಣೆಯಾಗಲಿ ಅಥವಾ ಅವುಗಳ ಸೇವೆಯಾಗಲಿ ಬೇರೆ ಯಾವುದಕ್ಕಾಗಿಯೂ ಆಗಿರಬಾರದು. ಕೇವಲ ಭಗವಂತನಿಗಾಗಿಯೇ ಆಗಿರಬೇಕು. ನಾಮ ಎತ್ತಕ್ಕೆ ತಗೊಳ್ಬೇಕಪ್ಪ? ಕೇವಲ ಭಗವಂತನಿಗೋಸ್ಕರ ನಾನು ತಗೋತಾ ಇದ್ದೀನಿ. ನಾವು ಮಾಡುವುದೆಲ್ಲವನ್ನು ಭಗವಂತನಿಗಾಗಿ ಮಾಡುತ್ತಾ ಇರುತ್ತೇವೆ ಎಂಬ ಅರಿವನ್ನು ಇಟ್ಟುಕೊಳ್ಳುವುದಕ್ಕಾಗಿ ಅವನ ನಾಮವನ್ನು ನಿರಂತರ ತೆಗೆದುಕೊಳ್ಳಬೇಕು. ಏನು ಕೆಲಸ ಮಾಡಿದ್ರೂ ಕೂಡ ಅದು ಭಗವಂತನ ಸಲುವಾಗಿ ಮಾಡುತ್ತಾ ಇದ್ದೀನಿ ನಾನು. ಇಲ್ಲಿ ನಾವು ಯಾರ ಮೇಲೆ ಯಾವ ಥರ ಉಪಕಾರ ಮಾಡ್ತಿಲ್ಲ. ಯಾಕೆಂದರೆ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ 5 ಪ್ರಕಾರ ಋಣವನ್ನು ನಾವು ತೀರಿಸಬೇಕಾಗಿದೆ ಬಂದ ಮೇಲೆ. ಯಾವುದಪ್ಪ? ಪಿತೃ ಋಣ, ದೇವತಾ ಋಣ, ಋಷಿ ಋಣ, ಮನುಷ್ಯ ಋಣ, ಭೂತ ಋಣ. ಸಂಪೂರ್ಣ ಸೃಷ್ಟಿ ಪಂಚಮಹಾಭೂತಗಳಲ್ಲಿ ಆಗಿರುವುದಕ್ಕೆ ಅವಕ್ಕೂ ಋಣ. ಪ್ರಾಣಿಗೆ ಬಿಸ್ಕೆಟ್ ಹಾಕೋದು, ನಾಯಿಗೆ ಬೆಕ್ಕಿಗೆ ಹಾಲು ಕೊಡೋದು, ಮತ್ತು ಗೋಶಾಲೆಯಲ್ಲಿ ಹುಲ್ಲುಗಳನ್ನು ಕೊಡೋದು, ವಾಟ್ ಎವರ್ ವಿ ಆರ್ ಡೂಯಿಂಗ್, ದೀಸ್ ಆರ್ ಆಲ್ ದ 5 ಋಣಾಸ್ ದಟ್ ವಿ ಹ್ಯಾವ್ ಟು ಡೂ. So there is nothing you exaggerate and tell to the people, I am doing this, I am doing this, nothing. It is our iti ಕರ್ತವ್ಯ. ನಮ್ಮ ಇತಿ ಕರ್ತವ್ಯ ಅದು. ಯಾಕಪ್ಪ ಇತಿ ಕರ್ತವ್ಯ? ಪಂಚಮಹಾಭೂತಗಳು ನಮಗೆ ಕೊಡ್ತಾ ಇದೆಯಲ್ಲ ಎಲ್ಲ ಫ್ರೀ. ಗಾಳಿ ಫ್ರೀ ಸಿಗ್ತಾ ಇದೆ, ರೋಶ್ನಿ, heat and light of the sun is free, oxygen is free, trees gives the fruits and flowers, that is free. Everything is free given by the ಪಂಚಮಹಾಭೂತಾಸ್. ಸೊ ರಾತ್ರಿ ತಂಪಾದ ಗಾಳಿ ಬರುತ್ತೆ, ಮೂನ್ಲೈಟ್. ಸೊ ಎವ್ರಿಥಿಂಗ್ ಈಸ್ ಫ್ರೀ ಅಂದಮೇಲೆ ಅವಕ್ಕೆ ನಾವು ಪುನಃ ಧನ್ಯತೆ ಭಾವವನ್ನು ಅರ್ಪಿಸಲಿಕ್ಕೆ ಒಂದು ಗಿಡ ಹಾಕೋದಾಗಲಿ, ಪ್ರಾಣಿ ಪಶುಗಳಿಗೆ ಊಟ ಹಾಕೋದಾಗಲಿ, ಮನುಷ್ಯ ಋಣ ಬಡಬಗ್ಗರಿಗೆ ಸೇವೆ ಮಾಡೋದಾಗಲಿ, ದಿಸ್ ಈಸ್ ಆಲ್ ಅವರ್ ಇತಿ ಕರ್ತವ್ಯ. ಅದನ್ನು ನಾವು ಮಾಡಲೇಬೇಕು. ಆ ಭಗವಂತನ ನಾಮ ತಗೊಳ್ತಾ ಇದನ್ನೆಲ್ಲ ಮಾಡಲೇಬೇಕು. ಯಾವಾಗ ಸಮಾಜದಲ್ಲಿಯ ಬಹಳಷ್ಟು ಜನರು ಮರ್ಯಾದೆ ಮೀರಿ ವಿಷಯಾಸಕ್ತರಾಗುತ್ತಾರೋ ಆಗ ಕಲಿಯುಗ ಪ್ರಾರಂಭವಾಯಿತೆಂದು ತಿಳಿಯಬೇಕು. ಕಲಿಯುಗ ಎಲ್ಲಿ ಪ್ರಾರಂಭ ಆಗುತ್ತೆ? ವೆನ್ ವಿ ಕ್ರಾಸ್ ಅವರ್ ಲಿಮಿಟ್ಸ್ ಆ್ಯಂಡ್ ಬೌಂಡ್ರೀಸ್. ಕಲಿಯುಗ ಇಲ್ಲಿ. ಯಾವಾಗ ನಾನು ನನ್ನ ಯುಗವನ್ನು ಬಿಟ್ಟು ಇನ್ನೊಬ್ಬರ ಜೀವನದಲ್ಲಿ ಹೊಕ್ಕಾಟ ಮಾಡಿ ಅಲ್ಲೇನಾಗ್ತಿದೆ ಹೊರಗಡೆ ಪ್ರಪಂಚದಲ್ಲಿ ನೋಡಿದ್ರೆ ಮೈ ಬೌಂಡ್ರೀಸ್ ಕ್ರಾಸ್ ಮಾಡ್ಕೊಂಡು ಹೋಯ್ತು ಅಂದರೆ ಏನಾಯ್ತು? ಅಲ್ಲಿ ಮೀರಿದಂಗಾಯಿತು ಮರ್ಯಾದೆ. ಮೈ ಲಿಮಿಟೇಷನ್, ನನ್ನ ಲಿಮಿಟೇಷನ್ ಮೀರಬಾರ್ದು. ನನ್ನ ಬೌಂಡ್ರಿನಲ್ಲಿ ನಾನು ಇರೋದು ಬಿಟ್ಬಿಟ್ಟು ನಾನು ಬೇರೆಯವ್ರ ಬೌಂಡ್ರಿಗೆ ಯಾಕೆ ಹೋಗ್ತೀನಿ? ಸೊ ಆವಾಗ ಕಲಿಯುಗ ಪ್ರಾರಂಭವಾಯಿತು. ಸಜ್ಜನರ ಬುದ್ಧಿಯು ಭ್ರಷ್ಟವಾಗಿ ಅದೂ ಕೂಡ ವಿಷಯಾಧೀನವಾಗಿರುತ್ತದೆ. ವಿಷಯಗಳು ಪ್ರಾಪ್ತಿಗಾಗಿ ಎಂಥ ಕೃತ್ಯಗಳನ್ನು ಮಾಡಲು ಅವರು ಸಿದ್ಧರಾಗಿರುತ್ತಾರೆ. ಇಂಥ ಸಮಯದಲ್ಲಿ ಭಗವಂತನ ನಾಮದ ಮಹಾತ್ಮೆ ಹೇಳುವವರ ಮೇಲೆ ಕಠಿಣ ಪ್ರಸಂಗಗಳು ಬಂದೇ ಬರುತ್ತವೆ. ಅವ್ರಿಗೂ ಬಿಡೋದಿಲ್ಲ. ಸಂತರಿಗೆ, ಸಜ್ಜನರಿಗೆ, ತುಕಾರಾಮ್ ಮಹಾರಾಜರಿಗೆ ಅವ್ರ ಪಕ್ಕದ ಮನೆಯವರು ಹೊಡಿತಾ ಇದ್ದರು. ಯಾಕೆಂದರೆ ಅಭಂಗ ರಚನೆ ಮಾಡೋಕ್ಕೆ ಶುರು ಮಾಡಿದಾಗ ಆ ಅಭಂಗ ಹಿಂಗೆ ಬರುತ್ತಪ್ಪ ಇವನಿಗೆ, ನನಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಅವ್ನ ಪಕ್ಕದ ಮನೆಯವರು ಚಾಬುಕ್ ತೊಗೊಂಡು ಹೊಡಿತಿದ್ದ ತುಕಾರಾಮ್ ಮಹಾರಾಜರಿಗೆ. ವೀಣಾಸ್ವಾಮಿಗೆ ಜನ ಬಿಡಲಿಲ್ಲ, ಮೀರಾಬಾಯಿಗೆ ವಿಷ ಕೊಟ್ಟರು. ಆಮೇಲೆ ಏಕನಾಥ್ ಮಹಾರಾಜರ ಪ್ರವಚನಗಳು ಮತ್ತು ಏಕನಾಥಿ ಭಾಗವತ ಹೇಳುವಾಗ ಅಲ್ಲಿ ಸಾಕ್ಷಾತ್ ಗಂಗಾ ಮಾತಾ ಬಂದು ಕುತ್ಕೋತಿದ್ಲಂತೆ. ಅವರನ್ನು ಬಿಡೋಕ್ಕೆ ಇವರು ಪುನಃ ನದಿಯ ಕಡೆ ಹೋಗುವಾಗ ಅವರಿಗೆ ಟೀಕಾ ಟಿಪ್ಪಣಿ ಮಾಡೋದು, ನಿಂದನೆ ಮಾಡೋದು. ಅಯ್ಯೋ ಯಾರೋ ಹೆಂಗಸಿಂದ ಹೋಗ್ತಿದ್ದಾನೆ ಅಂತ ನಿಂದನೆ ಮಾಡ್ತಿದ್ರು. ಆಮೇಲೆ ಅಷ್ಟಕ್ಕೂ ಸಾಕಾಗಲಿಲ್ಲ ಅಂದ್ಬಿಟ್ಟು ಅವರಿಗೆ ದುಡ್ಡು ಕೊಟ್ಟು ಒಬ್ಬ ಯವನಗೆ ಹೇಳ್ತಾರೆ, ಅವನು ಗೋದಾವರಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅವನ ಮೈಮೇಲೆ ಉಗುಳು ಅಂತ. ಹೀಗೆ 108 ಬಾರಿ ಉಗುಳ್ತಾರೆ ಅವ್ರ ಮೈಮೇಲೆ. ಪ್ರತಿಯೊಂದು ಸಾರಿ ಉಗುಳ್ದಾಗ ಹೊರಗೆ ಸ್ನಾನ ಮಾಡ್ಕೊಂಡು ಪುನಃ ವಾಪಸ್ ಬಂದಾಗ ವಾಪಸ್ ಉಗುಳೋದು.
ಕಡೆಗೆ ಸಾಕಾಗಿ ಅವನೇ ನಮಸ್ಕಾರ ಆಗ್ತಾ ನನಗೆ ಕ್ಷಮಿಸಿ, ದುಡ್ಡು ಕೊಟ್ಟಿದ್ದಕ್ಕೆ ನಾ ಈ ಕೆಲಸ ಮಾಡಿದೆ ಅಂದಾಗಪ್ಪ ನೀನು ಯಾಕೆ ಕ್ಷಮಾಪಣೆ ಕೇಳ್ತಿ? ನಾನೇ ಸಂಕಲ್ಪ ಮಾಡಿದೆ 108 ಬಾರಿ ಗೋದಾವರಿದಲ್ಲಿ ಸ್ನಾನ ಮಾಡಬೇಕು ಅಂತ. ನಿನ್ನ ಮುಖೇಣ ನನಗೆ ಗೋದಾವರಿ ಸ್ನಾನ 108 ಬಾರಿ ಲಭಿಸುತ್ತಪ್ಪ, ನಾನೇ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಸಜ್ಜನರಿಗೆ ಆದರೆ ಭಗವಂತನ ಸಂರಕ್ಷಿಸುತ್ತಾನೆ ಎಂಬ ನಿಷ್ಠೆಯಿಂದ ಇದ್ದವರನ್ನು ಅವನು ಪ್ರತಿಯೊಂದು ಸಂಕಟದಿಂದಲೂ ಸುರಕ್ಷಿತವಾಗಿ ಹೊರಗೆ ತರುತ್ತಾನೆ ಎಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ನಾಮಕ್ಕೆ ಅಂಟಿಕೊಂಡಿರಬೇಕು. ಜಗತ್ತಿನ ನಾದ ಬಿಡಿರಿ ಹಾಗೂ ಭಗವಂತನ ಪ್ರೇಮ ಹೊಂದಿರಿ. ಜಗತ್ತಿನ ನಾದವನ್ನು ಬಿಡಬೇಕು, ಭಗವಂತನ ಪ್ರೇಮವನ್ನು ಹೊಂದಬೇಕು. ನೀವು ಸೇರಿ ಎಲ್ಲರೂ ಸೇರಿ ಹೊಂದೋಣ. ಇಂದಿನ ಬೋಧವಚನ: ರಾಮನು ಕರ್ತ ಅನ್ನುವವನು ಸುಖಿ, ನಾನು ಕರ್ತ ಅನ್ನುವವನು ದುಃಖಿ. ನಾನೇ ಎಲ್ಲ ಮಾಡಿದ್ದೀನಿ ಅನ್ನೋವನು ದುಃಖಿ ಇರ್ತಾನೆ. ರಾಮನೇ ಎಲ್ಲ ಮಾಡುತ್ತಾ ಇದ್ದಾನೆ, ಅವನ ಇಚ್ಛೆಯಿಂದನೇ ಎಲ್ಲ ಆಗುತ್ತಾ ಇದೆ ಅನ್ನೋವನು ಸುಖವಾಗಿ ಶಾಂತವಾಗಿ ಸಮಾಧಾನದಿಂದ ಇರುತ್ತಾನೆ. ನೀವು ಎಲ್ಲರೂ ಇರೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.